Hello, Namaste students. I am Shrikant Rathod. My dear students, today I am here to discuss some important questions of geography for upcoming KPSC exam. So without wasting much time, let us discuss question number 1. So ಮೊದಲನೇ ಕ್ವೆಶ್ಚನ್ ಏನಿದೆ ಅಂತ ಹೇಳಿ ನೋಡೋಣ. ಕೇರಳ ರಾಜ್ಯದ ಜೀವನದಿ ಎಂದು ಕರೆಯಲ್ಪಡುವ ನದಿ ಯಾವುದು? ಸೊ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ದಿ ಲೈಫ್ ಲೈನ್ ರಿವರ್ ಆಫ್ ಕೇರಳ? ಸೊ ಆಪ್ಷನ್ ಏನಿದೆ ಅಂತ ನೋಡೋಣ. ಸೊ ಆಪ್ಷನ್ ಎ ಪೆರಿಯಾರ್ ನದಿ, ಆಪ್ಷನ್ ಬಿ ಲೂನಿ ನದಿ, ಆಪ್ಷನ್ ಸಿ ಕೋಶಿ ನದಿ, ಆಪ್ಷನ್ ಡಿ ಮಹಾನದಿ. ಸೊ ಸ್ಟೂಡೆಂಟ್ಸ್ ಏನಿರ್ಬೋದು ಈ ಪ್ರಶ್ನೆಗೆ ಉತ್ತರ? ಸೊ ಯಾವುದು? ಆಪ್ಷನ್ ಎ ಪೆರಿಯಾರ್ ನದಿ. ಆಪ್ಷನ್ ಎ ಪೆರಿಯಾರ್ ನದಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿರ್ತದೆ. ಸೊ ಈ ಪೆರಿಯಾರ್ ನದಿ ಕೇರಳ ರಾಜ್ಯದ ಅತ್ಯಂತ ಉದ್ದವಾದ ನದಿ ಕೂಡ ಹೌದು. ಸೊ ಪೆರಿಯಾರ್ ರಿವರ್ ಈಸ್ a longest river of Kerala also, and across this river there are major two dams are constructed. Number one is Idukki Dam and another is Mulla Periyar Dam. And we know the speciality of Idukki Dam is it is a arch dam. So Idukki Dam ಯಾವ ಆಕಾರದಲ್ಲಿ ಕಟ್ಟಲಾಗಿದೆ? ಅದನ್ನು ಕಮಾನಿನ ಆಕಾರದಲ್ಲಿ ಕಟ್ಟಲಾಗಿದೆ. ಯಾವ ಆಕಾರದಲ್ಲಿ? ಕಮಾನಿನ ಆಕಾರದಲ್ಲಿ ಅದನ್ನು ಆ ಡ್ಯಾಮನ್ನು ಕಟ್ಟಲಾಗಿದೆ. ಓಕೆ, ಹಾಗೆಯೇ ಪುರಾತನ ಕಾಲದಲ್ಲಿ ಇನ್ ಏನ್ಷಂಟ್ ಪೀರಿಯಡ್ ದ ಪೆರಿಯಾರ್ ರಿವರ್ ಈಸ್ ಕಾಲ್ಡ್ ಆ್ಯಸ್ ಚೂರ್ನಿ ರಿವರ್. ಏನಂತ ಕರಿತಿದ್ರು? ಪೆರಿಯಾರ್ ನದಿಯನ್ನು ಪುರಾತನ ಕಾಲದಲ್ಲಿ ಚೂರ್ನಿ ನದಿ ಅಂತೇಳಿ ಕರೀತಿದ್ರು. ಓಕೆ, ಇನ್ನೊಂದು, ಈ ಪೆರಿಯಾರ್ ನದಿಯ ಅಡ್ಡಲಾಗಿ ಕಟ್ಟಲಾದಂಥ ಮುಲ್ಲಾ ಪೆರಿಯಾರ್ ಡ್ಯಾಮ್ ಏನಿದೆಯಲ್ಲ, ಅದು ಭಾರತದ ಅತ್ಯಂತ ಹಳೆಯ ಡ್ಯಾಮ್ಗಳಲ್ಲಿ ಅದು ಕೂಡ ಒಂದು. ಸೊ ಮುಲ್ಲಾ ಪೆರಿಯಾರ್ ಡ್ಯಾಮ್ ಈಸ್ ಒನ್ ಆಫ್ ದ ಓಲ್ಡೆಸ್ಟ್ ಡ್ಯಾಮ್ ಆಫ್ ಇಂಡಿಯಾ ಆಲ್ಸೋ. ಐ ಥಿಂಕ್ ಈ ಮುಲ್ಲಾ ಪೆರಿಯಾರ್ ಡ್ಯಾಮನ್ನು 1887ರಿಂದ ಎಲ್ಲಿಂದ 1887ರಿಂದ 1895 ನಡುವೆ ಕಟ್ಟಲಾಗಿದೆ. ಸೊ ಈ ವರ್ಷ 2024 ಅಂತಂದರೆ ಹತ್ರ 129 ಇಯರ್ ಓಲ್ಡ್ ಡ್ಯಾಮ್. ಇದು 129 ಇಯರ್ ಓಲ್ಡ್ ಡ್ಯಾಮ್. ಸೊ ಮುಲ್ಲಾ ಪೆರಿಯಾರ್ ಡ್ಯಾಮ್ ಇಸ್ ಒನ್ ಆಫ್ ದ ಓಲ್ಡೆಸ್ಟ್ ಡ್ಯಾಮ್ ಇನ್ ಇಂಡಿಯಾ. And it is built in the year between 1887 to 1895, and now it's almost 129 year old dam, and it is very risk dam for both Kerala and Tamil Nadu states. Okay, so ಪೆರಿಯಾರ್ ನದಿ ಇದು ಅರೇಬಿಯನ್ ಸಮುದ್ರವನ್ನು ಸೇರುವಂಥ ನದಿ ಕೂಡ ಹೌದು. ಇಟ್ಸ್ ರೀಚಸ್ ಟು ಅರೇಬಿಯನ್ ಸಿ. ಓಕೆ, ಆ್ಯಂಡ್ ಇಟ್ ಇಸ್ ಅ ವೆಸ್ಟರ್ನ್ ಫ್ಲೋವಿಂಗ್ ರಿವರ್. ಸೊ ಈ ಪೆರಿಯಾರ್ ನದಿದ್ದು ಬರ್ತ್ ಪ್ಲೇಸ್ ಎಲ್ಲಿರ್ಬೋದು? ಬರ್ತ್ ಪ್ಲೇಸ್ ಆಫ್ ಪೆರಿಯಾರ್ ರಿವರ್, ದಟ್ ಈಸ್ ಶಿವಗಿರಿ ಹಿಲ್ಸ್ ಆಫ್ ವೆಸ್ಟರ್ನ್ ಘಾಟ್ಸ್. ಶಿವಗಿರಿ ಹಿಲ್ಸ್ ಆಫ್ ವೆಸ್ಟರ್ನ್ ಘಾಟ್ಸ್. ಸೊ ಪಶ್ಚಿಮ ಘಟ್ಟಗಳ ಶಿವಗಿರಿ ಬೆಟ್ಟಗಳ ತಪ್ಪಲಲ್ಲಿ ಈ ನದಿ ಉಗಮಗೊಳ್ಳುತ್ತದೆ. ಸೊ ಇದು ಪೆರಿಯಾರ್ ನದಿಯ ವಿಶೇಷತೆಗಳು. ಓಕೆ, ಸೊ ಆಪ್ಷನ್ ಬಿ ಏನಿದೆ ನೋಡೋಣ. ಆಪ್ಷನ್ ಬಿ ಏನಿದೆ? ಲೂನಿ ನದಿ. ಸೊ ಲೂನಿ ರಿವರ್ ಈಸ್ ಕಾಲ್ಡ್ ಆ್ಯಸ್ ಅ ಲೈಫ್ ಲೈನ್ ರಿವರ್ ಆಫ್ ರಾಜಸ್ಥಾನ್. ಇಟ್ಸ್ ಅ ಲೈಫ್ ಲೈನ್ ರಿವರ್ ಆಫ್ ರಾಜಸ್ಥಾನ್. ಲೂನಿ ನದಿಯು ರಾಜಸ್ಥಾನದ ಜೀವನದಿಯಾಗಿದೆ ಮತ್ತು ಇದು ಮರಳುಗಾಡಿನಲ್ಲಿ ಹರಿಯುವಂಥ ನದಿ. ಓಕೆ, ಸೊ ಅದು ಆಪ್ಷನ್ ಬಿ ಲೂನಿ ನದಿಯ ವಿಶೇಷತೆ. ಸೊ ಆಪ್ಷನ್ ಸಿ ಏನಿದೆ ನೋಡೋಣ. ಆಪ್ಷನ್ ಸಿ ಏನಿದೆ? ಕೋಶಿ ನದಿ. ಕೋಶಿ ರಿವರ್ ಈಸ್ ಕಾಲ್ಡ್ ಆ್ಯಸ್ ಅ ಸಾರೋ ರಿವರ್ ಆಫ್ ಬಿಹಾರ್. ಅಂದರೆ ಕೋಶಿ ನದಿಯನ್ನು ಬಿಹಾರದ ಕಣ್ಣೀರಿನ ನದಿ ಅಂತ ಅಂತಾರೆ. ಕಣ್ಣೀರಿನ ನದಿ ಅಂತ ಅಂತಾರೆ. ಬಿಕಾಸ್ ಮಳೆಗಾಲದಲ್ಲಿ ಈ ನದಿ ಅತ್ಯಂತ ಬಿಭತ್ಸವಾಗಿ ಹರಿಯೋದ್ರಿಂದ ಅತ್ಯಂತ ಆಸ್ತಿ ಪಾನಿ ಜೀವಗಳಿಗೆ ಹಾನಿಯಾಗೋದ್ರಿಂದ ಇದನ್ನು ಬಿಹಾರದ ಕಣ್ಣೀರಿನ ನದಿ ಅಂತ ಅಂತಾರೆ. ಸೊ ಆಪ್ಷನ್ ಡಿ ಏನಿದೆ? ಆಪ್ಷನ್ ಡಿ ಮಹಾನದಿ. ಸೊ ಮಹಾನದಿ ಈಸ್ ಅ ಲೈಫ್ ಲೈನ್ ರಿವರ್ ಆಫ್ ಒಡಿಸ್ಸಾ ಆ್ಯಂಡ್ ಒನ್ ಆಫ್ ದ ಮೇಜರ್ ಡ್ಯಾಮ್ ಕನ್ಸ್ಟ್ರಕ್ಟೆಡ್ ಅಕ್ರಾಸ್ ದಿ ಮಹಾನದಿ, ದಟ್ ಈಸ್ ಹೀರಾಕುಡ್ ಡ್ಯಾಮ್. ವಾಟ್ ಈಸ್ ದ ಸ್ಪೆಷಾಲಿಟಿ ಆಫ್ ಹೀರಾಕುಡ್ ಡ್ಯಾಮ್? Hirakud Dam is one of the longest dam in India. Hirakud Dam. Which dam? Hirakud Dam. Hirakud Dam is one of the longest dam in India. Almost a length of 4.8 kilometer.
ಈ ಅಣೆಕಟ್ಟಿನ ಉದ್ದ 4.8 ಕಿಲೋಮೀಟರ್ ಉದ್ದ ಇರ್ತದೆ. ಅದನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಮಹಾನದಿ. ಮಹಾನದಿ ಒಡಿಸ್ಸಾದ ಜೀವನದಿಯಾಗಿದೆ. ಓಕೆ, ಸೊ ಇದಿಷ್ಟು ಕ್ವಶನ್ ನಂಬರ್ 1 ಬಗ್ಗೆ. ಸೊ ಲೆಟ್ ಅಸ್ ಡಿಸ್ಕಸ್ ಕ್ವಶನ್ ನಂಬರ್ 2. ಸೊ ಕ್ವಶನ್ ನಂಬರ್ 2 ಏನಿದೆ ನೋಡೋಣ. ಇತ್ತೀಚೆಗೆ ಈ ಕೆಳಗಿನ ಯಾವ ಬಂದರನ್ನು ಭಾರತವು ನಿರ್ವಹಣೆಗೆ ತೆಗೆದುಕೊಂಡಿದೆ? ವಿಚ್ ಪೋರ್ಟ್ ವಾಸ್ ರೀಸೆಂಟ್ಲಿ ಟೇಕನ್ ಓವರ್ ಬೈ ಇಂಡಿಯಾ ಫಾರ್ ಮ್ಯಾನೇಜ್ಮೆಂಟ್? ಸೊ ಏನಾಗಿರ್ಬೋದು ಈ ಪ್ರಶ್ನೆಗೆ ಉತ್ತರ? ಏನಾಗಿರ್ಬೋದು? ದಟ್ ಈಸ್ ಚಬಹಾರ್ ಬಂದರು. ಚಬಹಾರ್ ಬಂದರು. ಚಬಹಾರ್ ಬಂದರು. ಇತ್ತೀಚೆಗೆ ಭಾರತ ದೇಶ ಈ ಬಂದರನ್ನು ನಿರ್ವಹಣೆಗೆ ತೆಗೆದುಕೊಂಡಿದೆ. ಈ ಬಂದರು ಎಲ್ಲಿ ಕಂಡು ಬರ್ತದೆ ಹಾಗಾದರೆ? ದ ಚಬಹಾರ್ ಪೋರ್ಟ್ ಈಸ್ ಲೊಕೇಟೆಡ್ ಇನ್ ಇರಾನ್ ಕಂಟ್ರಿ. ದ ಚಬಹಾರ್ ಪೋರ್ಟ್ ಈಸ್ ಲೊಕೇಟೆಡ್ ಇನ್ ಇರಾನ್ ಕಂಟ್ರಿ. and maintained by India. Okay, maintained by India. India took lease of this port. Okay, this is the answer for this question. So let us discuss some important points of other options. So ಹಂಬಂತೋಟ ಬಂದರು ಯಾವ ದೇಶದಲ್ಲಿ ಕಂಡು ಬರ್ತದೆ? ಹಂಬಂತೋಟ ಬಂದರು ಇದು ಶ್ರೀಲಂಕಾ ದೇಶದಲ್ಲಿ ಕಂಡು ಬರ್ತದೆ. ಹಂಬಂತೋಟ ಪೋರ್ಟ್ ಈಸ್ ಲೊಕೇಟೆಡ್ ಇನ್ ಶ್ರೀಲಂಕಾ ಆ್ಯಂಡ್ ಇಟ್ ಈಸ್ ಮೈಂಟೈನ್ಡ್ ಬೈ ಯಾವ ದೇಶ? ಇಟ್ ಈಸ್ ಮೈಂಟೈನ್ಡ್ ಬೈ ಚೀನಾ. ದಿಸ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಥ್ರೆಟ್ ಫಾರ್ ಆರ್ ಇಂಡಿಯಾ ಫ್ರಮ್ ಚೀನಾ ದೇಶದಿಂದ ನಮಗೆ ಇದೊಂದು ಬೆದರಿಕೆ ಅಂತ ನಾವು ಭಾವಿಸಬಹುದು. ಯಾಕೆ ಅಂತಂದರೆ ನಮ್ಮ ಭಾರತ ದೇಶದ ಗಡಿಯ ಸುತ್ತಮುತ್ತಲಿನ ಸುಪರ್ದಿಯಲ್ಲಿರುವಂತಹ ಕೆಲವೊಂದು ಬಂದರನ್ನು ಚೀನಾ ದೇಶ ತನ್ನ ನಿರ್ವಹಣೆಗೆ ತೆಗೆದುಕೊಂಡು ನಮ್ಮ ಭಾರತದ ಮೇಲೆ ಸ್ಪೈ ಮಾಡ್ತಾ ಇದೆ. ಓಕೆ, ಸೊ ಇದು ಒನ್ ಆಫ್ ದ ಇಂಪಾರ್ಟೆಂಟ್ ಥ್ರೆಟ್ ಫಾರ್ ಆರ್ ಇಂಡಿಯಾ. ಓಕೆ, ಸೊ ಆಪ್ಷನ್ ಸಿ ಏನಿದೆ? ಮೋರಿಯಾ ಬಂದರು. ಇದು ಎಲ್ಲಿ ಕಂಡು ಬರ್ತದೆ? ಮೋರಿಯಾ ಬಂದರು ಈಸ್ ಲೊಕೇಟೆಡ್, ಮೋರಿಯಾ ಪೋರ್ಟ್ ಈಸ್ ಲೊಕೇಟೆಡ್ ಇನ್ ಮಾಲ್ಡೀವ್ಸ್ ಆ್ಯಂಡ್ ಇಟ್ ಈಸ್ ಆಲ್ಸೋ ಮೇಂಟೈನ್ಡ್ ಬೈ ಚೀನಾ. ಇದು ಕೂಡ ಚೀನಾ ದೇಶದಿಂದ ನಿರ್ವಹಣೆಗೆ ಒಳಪಟ್ಟಿದೆ. ಓಕೆ, ಆ್ಯಂಡ್ ಆಪ್ಷನ್ ಡಿ ಈಸ್ ಚಿತ್ತಗಾಂಗ್ ಪೋರ್ಟ್ ಈಸ್ ಆಲ್ಸೋ ಲೊಕೇಟೆಡ್ ಇನ್ ಬಾಂಗ್ಲಾದೇಶ್ ಕಂಟ್ರಿ ಆ್ಯಂಡ್ ಇಟ್ ಈಸ್ ಆಲ್ಸೋ ಮೇಂಟೈನ್ಡ್ ಬೈ ಚೀನಾ. ಸೊ ನಮ್ಮ ಭಾರತ ದೇಶದ ಗಡಿಯ ಸುತ್ತಮುತ್ತಲಿನ ಕೆಲವೊಂದು ಪೋರ್ಟ್ಗಳನ್ನು ಚೀನಾ ತನ್ನ ನಿರ್ವಹಣೆಗೆ ತೆಗೆದುಕೊಂಡು ಭಾರತದ ಮೇಲೆ ಸ್ಪೈ ಮಾಡ್ತಾ ಇದೆ. ದಿಸ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಥ್ರೆಟ್ ಫಾರ್ ಆರ್ ಇಂಡಿಯಾ. ಹಾಗಾಗಿ ಭಾರತ ದೇಶ ಸುತ್ತಮುತ್ತಲಿನ ದೇಶಗಳೊಂದಿಗೆ ಉತ್ತಮವಾದಂತಹ ಸಂಬಂಧವನ್ನು ನಿರ್ವಹಿಸ್ತಾ ಇದೆ. ಓಕೆ, ಸೊ ದಿಸ್ ಈಸ್ ಅಬೌಟ್ ಕ್ವಶನ್ ನಂಬರ್ 2. ಓಕೆ, ಸೊ ಲೆಟ್ ಅಸ್ ಡಿಸ್ಕಸ್ ಕ್ವಶನ್ ನಂಬರ್ 3. ದಟ್ ಈಸ್ ಗಾಡ್ಗಿಲ್ ಸಮಿತಿ ವರದಿ ಮತ್ತು ಕಸ್ತೂರಿ ರಂಗನ್ ಸಮಿತಿ ವರದಿಗಳು ಕೆಲವೊಮ್ಮೆ ಸುದ್ದಿಗಳಲ್ಲಿ ಕಂಡುಬಂದಿವೆ. ಇವುಗಳು ಯಾವುದಕ್ಕೆ ಸಂಬಂಧಿಸಿವೆ? ಇಂಗ್ಲೀಷಲ್ಲಿ ಗಾಡ್ಗಿಲ್ ಕಮಿಟಿ ರಿಪೋರ್ಟ್ ಆ್ಯಂಡ್ ಕಸ್ತೂರಿ ರಂಗನ್ ಕಮಿಟಿ ರಿಪೋರ್ಟ್ ಸಮ್ಟೈಮ್ಸ್ ಸೀನ್ ಇನ್ ದ ನ್ಯೂಸ್ ಆರ್ ರಿಲೇಟೆಡ್ ಟು. ಸೊ ಈ ಎರಡು ವರದಿಗಳು, ಕಸ್ತೂರಿ ರಂಗನ್ ಸಮಿತಿ ವರದಿ ಮತ್ತು ಗಾಡ್ಗಿಲ್ ಸಮಿತಿ ವರದಿ ಇತ್ತೀಚೆಗೆ ನ್ಯೂಸಲ್ಲಿತ್ತು. ಯಾಕೆ? ಕೇರಳದಲ್ಲಿ ಭೂಕುಸಿತ ಉಂಟಾಗಿರೋದ್ರಿಂದ ಇತ್ತೀಚೆಗೆ ಇದು ಬಹಳ ನ್ಯೂಸಲ್ಲಿತ್ತು. ಯಾಕೆ? ಕೇರಳದಲ್ಲಿ ಲ್ಯಾಂಡ್ಸ್ಲೈಡ್ ಆಗಿರೋದ್ರಿಂದ. ಲ್ಯಾಂಡ್ಸ್ಲೈಡ್ ಎಲ್ಲಾಗಿರೋದು? ವೆಸ್ಟರ್ನ್ ಘಾಟ್ಗಳಲ್ಲಿ, ಅಂದರೆ ಪಶ್ಚಿಮ ಘಟ್ಟಗಳಲ್ಲಿ ಈ ಲ್ಯಾಂಡ್ಸ್ಲೈಡ್ ಆಗಿರೋದು, ಭೂಕುಸಿತ ಉಂಟಾಗಿರೋದು. ಆಲ್ಮೋಸ್ಟ್ ಆಲ್ 500+ ಜನರು ಈ ದುರಂತದಲ್ಲಿ ಮರಣ ಹೊಂದಿದ್ರು. ಹಾಗಾಗಿ ಈ ಗಾಡ್ಗಿಲ್ ಸಮಿತಿ ವರದಿ ಮತ್ತು ಕಸ್ತೂರಿ ರಂಗನ್ ಸಮಿತಿ ವರದಿಗಳು ಇತ್ತೀಚೆಗೆ ನ್ಯೂಸ್ ಚಾನಲ್ಗಳು ಅತಿ ಹೆಚ್ಚಾಗಿ ಕಂಡು ಬರ್ತಿದ್ದಾವೆ. ಹಾಗಾದರೆ ಈ ಪ್ರಶ್ನೆಗೆ ಉತ್ತರ ಏನಾಗಿರ್ಬೋದು? ಐ ಥಿಂಕ್ ಆಲ್ರೆಡಿ ನಿಮಗೆ ಈ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊತೀನಿ. ದ್ಯಾಟ್ ಈಸ್ ಪಶ್ಚಿಮ ಘಟ್ಟಗಳ ಸಂರಕ್ಷಣೆಗೆ ಸಂಬಂಧಿಸಿವೆ. ಸೊ ಗಾಡ್ಗಿಲ್ ಕಮಿಟಿ ರಿಪೋರ್ಟ್ ಆ್ಯಂಡ್ ಕಸ್ತೂರಿ ರಂಗನ್ ಕಮಿಟಿ ರಿಪೋರ್ಟ್ ಆರ್ ಬಿಲಾಂಗ್ಸ್ ಟು ವೆಸ್ಟರ್ನ್ ಘಾಟ್ ಕನ್ಸರ್ವೇಷನ್. ಅದರಲ್ಲಿ ಮೊದಲನೇದಾಗಿ ಬಂದಿದ್ದು ದ ಫಸ್ಟ್ ರಿಪೋರ್ಟ್ ವಿಚ್ ವಾಸ್ ಸಬ್ಮಿಟೆಡ್ ಟು ಇಂಡಿಯನ್ ಗೌರ್ಮೆಂಟ್ ಈಸ್ ಗಾಡ್ಗಿಲ್ ಕಮಿಟಿ ರಿಪೋರ್ಟ್. The president of this committee is Madhav Gadgil. Because of that reason it is called as Madhav Gadgil Committee. And this committee is also called as Western Ghats Ecological Expert Panel.
ಸೊ ಮಾಧವ್ ಗಾಡ್ಗಿಲ್ ಕಮಿಟಿಯನ್ನು ವೆಸ್ಟರ್ನ್ ಘಾಟ್ಸ್ ಇಕಾಲಜಿಕಲ್ ಎಕ್ಸ್ಪರ್ಟ್ ಪ್ಯಾನಲ್ ಅಂತ ಸಹ ಕರೀತಾರೆ. ಈ ಕಮಿಟಿ 2011ರಲ್ಲಿ ತನ್ನ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸ್ತದೆ. ಈ ಸಮಿತಿ ಏನು ಮಾಡಿರ್ತದಂತೆ, ವೆಸ್ಟರ್ನ್ ಘಾಟ್ನ ಉಳಿಸ್ಲಿಕ್ಕೆ ಅಥವಾ ಸಂರಕ್ಷಣೆ ಮಾಡಲಿಕ್ಕೆ ಅತ್ಯಂತ ಕಟ್ಟುನಿಟ್ಟಾದ ಕ್ರಮಗಳನ್ನು ಸೂಚಿಸಿರ್ತದೆ. ಯಾವುದೇ ರೀತಿಯಾದಂತಹ ಡ್ಯಾಮ್ಗಳನ್ನಾಗಲಿ ಕಲ್ಲು ಗಣಿಗಾರಿಕೆಗಳನ್ನಾಗಲಿ ಅಥವಾ ಯಾವುದೇ ಇತರ ರೀತಿಯ ಗಣಿಗಾರಿಕಾ ಚಟುವಟಿಕೆಗಳನ್ನು ಕಂಪ್ಲೀಟ್ಲಿ ಅಂದರೆ 100% ನಿರ್ಬಂಧವನ್ನು ಹೇರಿರ್ತದೆ. ಹಾಗಾಗಿ ಈ ಕಮಿಟಿ ಮೇಲೆ, ಯಾವ ಕಮಿಟಿ, ಗಾಡ್ಗಿಲ್ ಕಮಿಟಿ ಮೇಲೆ ಸ್ಥಳೀಯ ಜನರು ಅಪೋಸ್ ಮಾಡ್ತಾರೆ. ಬಿಕಾಸ್ ಆಫ್ ದ್ಯಾಟ್ ರೀಸನ್ ಸೆಂಟ್ರಲ್ ಗೌರ್ಮೆಂಟ್ ಡಿಸೈಡೆಡ್ ಟು ಮೇಕ್ reduce some restrictions for Gadgil committee report. Because of that reason, central government formed another committee, that is Kasturi Rangan committee. ಸೊ ಕಸ್ತೂರಿ ರಂಗನ್ ಕಮಿಟಿ ಅವರು ಏನು ಮಾಡ್ತಾರೆ, ಕೆಲವೊಂದಿಷ್ಟು ಅತ್ಯಂತ ಕಟ್ಟುನಿಟ್ಟಾದ ಸೂಚನೆಗಳನ್ನು ಸಡಿಲಗೊಳಿಸಿ ತನ್ನದೇ ಆದಂತಹ ವರದಿಯನ್ನು ಸಬ್ಮಿಟ್ ಮಾಡ್ತಾರೆ. ಇದನ್ನು ಹೇಗೆ ಹೇಳ್ಬೋದು, ಗಾಡ್ಗಿಲ್ ಸಮಿತಿಯವರು ಸಲ್ಲಿಸಿದಂತಹ ವರದಿಯನ್ನು ಸ್ವಲ್ಪ ಸಡಿಲಗೊಳಿಸಿ ಮತ್ತು ಅದನ್ನು ಇನ್ನೊಂದು ಸ್ವಲ್ಪ ಇಂಪ್ರೂವ್ ಮಾಡಿ ಕಸ್ತೂರಿ ರಂಗನ್ ಸಮಿತಿಯವರು ತಮ್ಮದೇ ಆದಂತಹ ವರದಿಯನ್ನು ಸಲ್ಲಿಸ್ತಾರೆ. ಆದರೂ ಕೂಡ ಸ್ಥಳೀಯರು ಇದನ್ನು ಸಹ ವಿರೋಧ ಮಾಡ್ತಾರೆ. ಬಿಕಾಸ್ ಆಫ್ ದ್ಯಾಟ್ ರೀಸನ್ ಬೋತ್ ಸ್ಟೇಟ್ ಗೌರ್ಮೆಂಟ್ಸ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್ಸ್ ಡಿಸೈಡೆಡ್ ಟು postpone these implementation. And nowadays we are seeing the tragedy in Kerala. Okay, and the major points is Western Ghats is spreaded almost over 6 states of India, that is Gujarat, Maharashtra, Goa, Karnataka, Kerala and Tamil Nadu. And Karnataka consists almost 60% of Western Ghat. Okay, and it is very essential to conserve the Western Ghat because it almost contains 13 national parks and a lot of sanctuaries, and also it is one of the biodiversity hotspot of our India. So it's our duty to conserve the Western Ghats. If we are not to conserve the Western Ghats, nowadays we are facing little bit tragedies, and in the future we can face all the consequences related to this Western Ghats. Okay, so let us discuss option B. Let us discuss about option B, that is wetland conservation. ಜೌಗು ಪ್ರದೇಶಗಳ ಸಂರಕ್ಷಣೆ. ಫಾರ್ ದ ಫಸ್ಟ್ ಟೈಮ್ ಇನ್ ದ ವರ್ಲ್ಡ್ ಈ ಜೌಗು ಪ್ರದೇಶಗಳ ಸಂರಕ್ಷಣೆಗೋಸ್ಕರ ಇರಾನ್ ದೇಶದ ರಾಮ್ಸರ್ ಎಂಬಲ್ಲಿ ಒಂದು ಸಮಾವೇಶವನ್ನು ಮಾಡ್ತಾರೆ. ಯಾವಾಗ ಮಾಡ್ತಾರೆ? Feb 2 of 1971, ಫೆಬ್ರವರಿ 2, 1971ರಲ್ಲಿ ಈ ಜೌಗು ಪ್ರದೇಶಗಳ ಸಂರಕ್ಷಣೆಗೋಸ್ಕರ ಒಂದು ಸಮಾವೇಶವನ್ನು ನಡೆಸ್ತಾರೆ. ಹಾಗಾಗಿ ಫೆಬ್ರವರಿ 2ನ್ನು ಜೌಗು ಪ್ರದೇಶಗಳ ಸಂರಕ್ಷಣಾ ದಿನ ಅಂತ ಹೇಳ್ಬಿಟ್ಟು ಆಚರಿಸ್ತಾರೆ. ಓಕೆ, ಸೊ ಫೆಬ್ರವರಿ 2 ಈಸ್ ಸೆಲೆಬ್ರೇಟೆಡ್ ಆ್ಯಸ್ ವೆಟ್ಲ್ಯಾಂಡ್ ಕನ್ಸರ್ವೇಷನ್ ಡೇ. And recently Karnataka has 3 more wetland conservation places. So ಒಂದು ರಂಗನತಿಟ್ಟು ಪಕ್ಷಿಧಾಮ, ಮಂಡ್ಯ ಜಿಲ್ಲೆ. ಇದು ಮುಂಚೆ ನಮ್ಮ ಕರ್ನಾಟಕದಲ್ಲಿದ್ದಂತಹ ಜೌಗು ಪ್ರದೇಶ. ಆದರೆ ಇತ್ತೀಚೆಗೆ ಇನ್ನೂ 3 ಹೊಸದಾದ ಜೌಗು ಪ್ರದೇಶಗಳನ್ನು ಸೂಚಿಸಲಾಗಿದೆ. ಮೊದಲನೆಯದು ಮಾಗಡಿಕೆರೆ, ಗದಗ ಜಿಲ್ಲೆ. ಮಾಗಡಿಕೆರೆ ಗದಗ ಜಿಲ್ಲೆ. ಮೂರನೇದು ಯಾವುದು ಹೊಸದಾಗಿ ಸೂಚಿಸಿರುವಂಥದ್ದು? ಅಂಕಸಮುದ್ರ, ವಿಜಯನಗರ ಜಿಲ್ಲೆಯಲ್ಲಿರುವಂತಹ ಅಂಕಸಮುದ್ರ ಜಿಲ್ಲೆ.
ದೇಶಗಳ ಬಗ್ಗೆ. ಆಪ್ಷನ್ ಸಿ ಬಗ್ಗೆ ಡಿಸ್ಕಷನ್ ಮಾಡೋಣ. ಆಚರಿಸಲಾಯಿತು. ಹಾಗಾಗಿ ಮೋದಿಜಿಯವರು ನಮ್ಮ ಕರ್ನಾಟಕ ರಾಜ್ಯದ ಮೈಸೂರಿಗೆ ಆಗಮಿಸಿದನ್ನು ಸೆಲೆಬ್ರೇಟ್ ಮಾಡಿದರು. ಓಕೆ, ಸೊ 2023ಕ್ಕೆ 50 ವರ್ಷಗಳನ್ನು ಪೂರೈಸಿತ್ತು. ಬೆಂಗಾಲ್ ಸುಂದರ್ಬನ್ ಫಾರೆಸ್ಟ್ ಆಫ್ ಇಂಡಿಯಾ. ಸೊ ಅಲ್ಲಿ ಸುಂದರಿ ಕಾಡುಗಳು, ಸುಂದರಿ ಮರಗಳು ಆ ಕಾಡುಗಳಲ್ಲಿ ಹೆಚ್ಚಾಗಿ ಕಂಡು ಬರೋದ್ರಿಂದ ಅದನ್ನು ಸುಂದರ್ಬನ್ ಕಾಡುಗಳು ಅಂತ ಹೇಳ್ತಾರೆ. ಸೊ ದಿಸ್ ಈಸ್ ಅಬೌಟ್ ಕ್ವಶನ್ ನಂಬರ್ 3. ಸೊ ಲೆಟ್ ಅಸ್ ಡಿಸ್ಕಸ್ ನೆಕ್ಸ್ಟ್ ಕ್ವಶನ್. ಯಾವ ದೇಶವು ಅತಿ ಹೆಚ್ಚು ಅಕ್ಕಿಯನ್ನು ರಫ್ತು ಮಾಡುತ್ತದೆ? ದಟ್ ಈಸ್ ವಿಚ್ ಆಫ್ ದ ಫಾಲೋವಿಂಗ್ ಕಂಟ್ರಿ ಈಸ್ ದ ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್ ಇನ್ ದ ವರ್ಲ್ಡ್, ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್ ಆಫ್ ರೈಸ್ ಇನ್ ದ ವರ್ಲ್ಡ್. ಸೊ ಯಾವ ಕಂಟ್ರಿ ಅತಿ ಹೆಚ್ಚಾಗಿ ಅಕ್ಕಿಯನ್ನು ರಫ್ತು ಮಾಡುವಂಥ ದೇಶ ಯಾವುದು? ಸೊ ಲಾರ್ಜೆಸ್ಟ್ ರೈಸ್ ಎಕ್ಸ್ಪೋರ್ಟರ್ ಕಂಟ್ರಿ ಇನ್ ದ ವರ್ಲ್ಡ್ ಈಸ್ ಇಂಡಿಯಾ. ಇಂಡಿಯಾ ಈಸ್ ದ ಲಾರ್ಜೆಸ್ಟ್ ರೈಸ್ ಎಕ್ಸ್ಪೋರ್ಟಿಂಗ್ ಕಂಟ್ರಿ. ಓಕೆ, ಸೊ ಹಾಗಾದರೆ ಥೈಲ್ಯಾಂಡ್ ಏನಿರ್ಬೋದು? ಥೈಲ್ಯಾಂಡ್ ಈಸ್ ದ ಲಾರ್ಜೆಸ್ಟ್ ಸೆಕೆಂಡ್ ರೈಸ್ ಎಕ್ಸ್ಪೋರ್ಟರ್ ಕಂಟ್ರಿ ಇನ್ ದಿ ವರ್ಲ್ಡ್. ಓಕೆ, ಸೊ ಆಪ್ಷನ್ ಸಿ ಏನಿದೆ ನೋಡೋಣ. ಆಪ್ಷನ್ ಸಿ ಏನಿರ್ಬೋದು ಹೇಳಿ, ಗೆಸ್ ಮಾಡಿ. ಆಪ್ಷನ್ ಸಿ ಏನಿರ್ಬೋದು? ಚೀನಾ ಈಸ್ ಒನ್ ಆಫ್ ದ ಹೈಯೆಸ್ಟ್, ನಾಟ್ ಒನ್ ಆಫ್ ದ, ಇಟ್ಸ್ ಅ ಹೈಯೆಸ್ಟ್ ರೈಸ್ ಪ್ರೊಡ್ಯೂಸಿಂಗ್ ಕಂಟ್ರಿ ಇನ್ ದ ವರ್ಲ್ಡ್. ಸೊ ಚೀನಾ ದೇಶ ಅತ್ಯಂತ ಹೆಚ್ಚು ಅಕ್ಕಿಯನ್ನು ಉತ್ಪಾದನೆ ಮಾಡುವಂಥ ದೇಶವಾಗಿದೆ. ಓಕೆ, ದಿಸ್ ಈಸ್ ಅಬೌಟ್ ಆಪ್ಷನ್ ನಂಬರ್ ಸಿ. ಸೊ ಆಪ್ಷನ್ ನಂಬರ್ ಡಿ ಏನಿರ್ಬೋದು? ಎನಿ ಗೆಸ್? ಬ್ರೆಜಿಲ್ ಈಸ್ ಅ ಹೈಯೆಸ್ಟ್ ಕಾಫಿ ಪ್ರೊಡ್ಯೂಸಿಂಗ್ ಕಂಟ್ರಿ ಇನ್ ದ ವರ್ಲ್ಡ್. ಬ್ರೆಜಿಲ್ ದೇಶವು ಅತಿ ಹೆಚ್ಚು ಕಾಫಿಯನ್ನು ಉತ್ಪಾದನೆ ಮಾಡುವಂಥ ದೇಶವಾಗಿದೆ. ಓಕೆ, ದಿಸ್ ಈಸ್ ಅಬೌಟ್ ಕ್ವಶನ್ ನಂಬರ್ ಡಿ. ಸೊ ಟುಡೇ ವಿ ಹ್ಯಾವ್ ಡಿಸ್ಕಸ್ಡ್ ಆಲ್ಮೋಸ್ಟ್ 4 questions. These are some questions of geography subject for upcoming KPSC exams. ಸೊ ನಾವು ಮುಂದಿನ ವಿಡಿಯೋ ಸರಣಿಯಲ್ಲಿ ಹೆಚ್ಚಿನ ಪ್ರಶ್ನೆಗಳನ್ನು ಮತ್ತು ಸ್ವಲ್ಪ ಬಹು ಮುಖ್ಯವಾದಂತಹ ಮತ್ತು ಈ ಹಿಂದೆ ಪರೀಕ್ಷೆಗಳಲ್ಲಿ ಕೇಳಿರುವಂಥ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡೋಣ. ಓಕೆ, ಸೊ ಇಲ್ಲಿಗೆ ಇವತ್ತು ವೈಂಡ್ ಅಪ್ ಮಾಡೋಣ. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಡಿಸ್ಕಷನ್ ಮಾಡೋಣ. ಓಕೆ, ಸೊ ಥ್ಯಾಂಕ್ ಯು.